ನಮಸ್ಕಾರ ಗೆಳೆಯರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ಇಂದು ನಾವು ಹಿಂದಿನ ಕಾಲಕ್ಕೆ ನ್ಯಾಸ್ಯಾಲಿಕ್ ಸವಾರಿ ಮಾಡೋಣ ಮತ್ತು ಒಂದು ಕಾಲದಲ್ಲಿ ಭಾರತೀಯ ರಸ್ತೆಗಳನ್ನು ಆಳಿದ SD ಕ್ಲಾಸಿಕ್ ಬಗ್ಗೆ ಮಾತಾಡೋಣ. ಈ ಬೈಕು 1970 ಮತ್ತು 1980ರ ದಶಕದಲ್ಲಿ ಭಾರತದಲ್ಲಿ ಶೈಲಿ, ಶಕ್ತಿ ಮತ್ತು ಸ್ವಾತಂತ್ರ್ಯದ ಸಂಕೇತವಾಯಿತು. SD ಕ್ಲಾಸಿಕ್ ಅನ್ನು ಕರ್ನಾಟಕದ ಮೈಸೂರು ಮೂಲದ ಐಡಿಯಲ್ ಜಾವಾ ಕಂಪನಿ ನಿರ್ಮಿಸಿದೆ. ಬೈಕು 1960ರ ದಶಕದ ಆರಂಭದಲ್ಲಿ ಭಾರತದಲ್ಲಿ ಬಿಡುಗಡೆಯಾಯಿತು ಮತ್ತು ಅದರ ದೃಢವಾದ ವಿನ್ಯಾಸ, ಶಕ್ತಿ ಮತ್ತು ವಿಶ್ವಾಸಾರ್ಹತೆಗಾಗಿ ತ್ವರಿತವಾಗಿ ಜನಪ್ರಿಯತೆಯನ್ನು ಗಳಿಸಿತು. SD ಕ್ಲಾಸಿಕ್ 250cc ಸಿಂಗಲ್ ಸಿಲಿಂಡರ್ 2 ಸ್ಟ್ರೋಕ್ ಇಂಜಿನ್ನಿಂದ ಚಾಲಿತವಾಗಿದೆ. ಇದು ರೂಪಾಂತರವನ್ನು ಅವಲಂಬಿಸಿ ಸುಮಾರು 13ರಿಂದ 16 ಅಶ್ವಶಕ್ತಿಯನ್ನು ಉತ್ಪಾದಿಸುತ್ತದೆ. ಇದು ಕಿಕ್ ಸ್ಟಾರ್ಟ್ ಮೆಕ್ಯಾನಿಸಮ್, 4 ಸ್ಪೀಡ್ ಟ್ರಾನ್ಸ್ಮಿಷನ್ ಮತ್ತು ವಿಶಿಷ್ಟವಾದ ಡ್ಯುಯಲ್ ಎಕ್ಸಾಸ್ಟ್ ಸಿಸ್ಟಮ್ ಅನ್ನು ಒಳಗೊಂಡಿತ್ತು. ಇದು ಸಾಮಾನ್ಯವಾಗಿ ಗರ್ಜಿಸುವ ಬೈಕಿಗೆ ಹೋಲಿಸಿದರೆ ವಿಶಿಷ್ಟವಾಗಿ ಧ್ವನಿಯನ್ನು ನೀಡಿತ್ತು. ಬೈಕ್ ಸುಮಾರು 100 ಕಿಲೋಮೀಟರ್ ಗರಿಷ್ಠ ವೇಗವನ್ನು ಹೊಂದಿತ್ತು. ಇದು ಆ ಕಾಲದ ವೇಗದ ಮೋಟಾರ್ ಸೈಕಲ್ಗಳಲ್ಲಿ ಒಂದಾಗಿದೆ. ಸುಮಾರು 135 kg ತೂಕ ಮತ್ತು ಟೆಲಿಸ್ಕೋಪಿಕ್ ಫ್ರಂಟ್ ಫೋರ್ಕ್ ಸಸ್ಪೆನ್ಷನ್ನೊಂದಿಗೆ SD ಕ್ಲಾಸಿಕ್ ಅನ್ನು ಹೊರಟು ಭಾರತೀಯ ರಸ್ತೆಗಳನ್ನು ಸುಲಭವಾಗಿ ನಿಭಾಯಿಸಲು ನಿರ್ಮಿಸಲಾಗಿದೆ. SD ಕ್ಲಾಸಿಕ್ ಅನ್ನು ತುಂಬ ವಿಶಿಷ್ಟವಾಗಿದ್ದು ಅದರ ಕಾರ್ಯಕ್ಷಮತೆ ಮಾತ್ರವಲ್ಲದೆ ಅದರ ಟೈಮ್ಲೆಸ್ ವಿನ್ಯಾಸವೂ ಆಗಿದೆ. ಬೈಕ್ ಘನಲೋಹದ ದೇಹ, ಕ್ಲಾಸಿಕ್ ರೌಂಡ್ ಹೆಡ್ಲ್ಯಾಂಪ್, ಆರಾಮದಾಯಕ ಅಗಲವಾದ ಸೀಟು ಮತ್ತು ಕ್ರೋಮ್ ಅಲಂಕಾರಗಳೊಂದಿಗೆ ಇಂಧನ ಟ್ಯಾಂಕ್ ಅನ್ನು ಹೊಂದಿತ್ತು. ಇದು ಆಲಿವ್, ಹಸಿರು, ಕಪ್ಪು ಮತ್ತು ಕೆಂಪು ಬಣ್ಣಗಳಂತಹ ವಿವಿಧ ಬಣ್ಣಗಳಲ್ಲಿ ಲಭ್ಯವಿತ್ತು. ಇದು ರಸ್ತೆಗಳಲ್ಲಿ ತಲೆ ತಿರುಗುವಂತೆ ಮಾಡಿತ್ತು. ಬೈಕ್ 2 ಚಕ್ರಗಳಲ್ಲಿ ಡ್ರಮ್ ಬ್ರೇಕ್ಗಳನ್ನು ಮತ್ತು ಸರಳವಾದ ಸುಲಭವಾಗಿ ಓದಬಹುದಾದ ಅನಲಾಗ್ ಸ್ಪೀಡೋಮೀಟರ್ನಂತಹ ವೈಶಿಷ್ಟ್ಯಗಳೊಂದಿಗೆ ಬಂದಿತ್ತು. ಇದು ಅದರ ಹಳೆಯ ಶಾಲೆಯ ಮೋಡಿಗೆ ಸೇರಿಸಿತು. ಆದಾಗ್ಯೂ 1990ರ ದಶಕದ ಅಂತ್ಯದಲ್ಲಿ ಕಟ್ಟುನಿಟ್ಟಾದ ಹೊರಸೂಸುವಿಕೆ ಮಾನದಂಡಗಳು ಮತ್ತು ಹೆಚ್ಚು ಇಂಧನ ಸಮರ್ಥ ಮತ್ತು ಆಧುನಿಕ ಮೋಟಾರ್ ಸೈಕಲ್ಗಳ ಏರಿಕೆಯಿಂದಾಗಿ SD ಕ್ಲಾಸಿಕ್ನ ವೈಭವದ ದಿನಗಳು ಮುಸುಕಲು ಆರಂಭಿಸಿದವು. 1996ರಲ್ಲಿ ಉತ್ಪಾದನೆಯು ಅಧಿಕೃತವಾಗಿ ಸ್ಥಗಿತಗೊಂಡಿತು ಮತ್ತು SD ಕ್ಲಾಸಿಕ್ ನಿಧಾನವಾಗಿ ಮಾರುಕಟ್ಟೆಯಿಂದ ಕಣ್ಮರೆಯಾಯಿತು. ಆದರೆ ಇಂದಿಗೂ ಬೈಕ್ ತನ್ನ ಕಚ್ಚಾ ಶಕ್ತಿ, ಒರಟಾದ ನಿರ್ಮಾಣ ಮತ್ತು ಮರೆಯಲಾಗದ ಧ್ವನಿಯನ್ನು ಪಾಲಿಸುವ ಅನೇಕ ಉತ್ಸಾಹಿಗಳ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಇದು ಕೇವಲ ಬೈಕು ಅಲ್ಲ, ಇದು ಸಾಹಸ ಮತ್ತು ಸ್ವಾತಂತ್ರ್ಯದ ಯುಗವನ್ನು ಪ್ರತಿನಿಧಿಸುವ ಪರಂಪರೆಯಾಗಿದೆ. ಆದ್ದರಿಂದ SD ಕ್ಲಾಸಿಕ್ ಬಗ್ಗೆ ಅಷ್ಟೇ, ಭಾರತೀಯ ರಸ್ತೆಗಳ ನಿಜವಾದ ದಂತಕಥೆ. ನೀವು ನೆನಪಿನ ಹಾದಿಯಲ್ಲಿ ಈ ಪ್ರವಾಸವನ್ನು ಆನಂದಿಸಿದ್ದರೆ ಅಂತಹ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಇಷ್ಟಪಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.